ಆದರೆ ನಿಮ್ಮನ್ನೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಪಾಲ್ಗೊಂಡಂಥವ್ರು ಜೈಲು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥವ್ರನ್ನ ನೋಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಪುಣ್ಯ ಸಿಕ್ಕಿರೋದೇ ನಮ್ದು ಮಹಾ ಸೌಭಾಗ್ಯ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಮೊನ್ನೆ ರಾಜ್ಯ ಕಚೇರಿಯಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದ ಅನುಭವಗಳನ್ನ ನಮ್ಮ ರಾಜಾಜಿನಗರದ ಶಾಸಕರಾದ ಸುರೇಶ್ ಕುಮಾರ್ ಅವರು ಅಂಕಿ ಅಂಶವನ್ನು ಇಟ್ಟು ಮಾತಾಡಿದರು. ಭಾರತದ ಸಂವಿಧಾನವನ್ನೇ ಬದಿಗಿಟ್ಟು ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿ ಕೇವಲ ಅಧಿಕಾರದ ಆಸೆಗೋಸ್ಕರ, ತನ್ನ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೇನೂ ಇಲ್ಲ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ತು ಯಾವುದೇ ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಅವಕಾಶ ಇಲ್ಲದೆ ಯಾರು ಅದ್ರ ವಿರುದ್ಧ ಧ್ವನಿ ಎತ್ತಾರೆ ಪ್ರತಿಯೊಬ್ಬರು ಕೂಡ ಜೈಲಿಗಿರ್ತಕ್ಕಂಥ ಕೆಲಸವನ್ನ ಕೇಂದ್ರದಲ್ಲಿರ್ತಕ್ಕಂತಹ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಮಾಡ್ತು. ಆದರೆ ಅದೇನು ಶಾಶ್ವತವಾಗಿ ಉಳಿಲಿಲ್ಲ. ಅಟಲ್ ಬಿಹಾರಿ ಒಂದು ಮಾತು ಹೇಳ್ತಾರೆ, ಅಂದೇರ ಚಟೇಗ ಸೂರಜ್ ನಿಕ್ಲೇಗ ಕಮಲ್ ಕಿಲೇಗ ಅಂತೇಳಿ. ಇವತ್ತು ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿದೆ. ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಅವತ್ತು ನೀವೆಲ್ಲ ಜೈಲುವಾಸ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೂ ಇಲ್ಲ. ರೇಣುಕಣ್ಣ ಮಾತಾಡ್ತಾ ಹೇಳಿದ್ರು, ಸುಮಾರು 2,000-3,000ಕ್ಕೂ ಹತ್ತತ್ರ ಶಾಸಕರುಗಳು, ಹತ್ತತ್ರ 270-80ಕ್ಕೂ ಹೆಚ್ಚು ಸಂಸದರುಗಳು, ಬಹುದೊಡ್ಡ ಕೋಟ್ಯಾನು ಕೋಟಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ರೀತಿ ಬಿಜೆಪಿಗೆ ಸುವರ್ಣ ಯುಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ತಮ್ಮಗಳಿಗೆ ಹಾಸನ ಜಿಲ್ಲೆಯಲ್ಲಿ ಹಲವಾರು ಜನಗಳ ಜೈಲು ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥ ಇಷ್ಟು ಮಹನೀಯರಿಗೆ ಒಂದೇ ವೇದಿಕೆ ಮೇಲೆ ನೋಡ್ತಕ್ಕಂಥ ಒಂದು ಪುಣ್ಯನೂ ಕೂಡ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ, ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ದೊಡ್ಡ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚೇನು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ನಡೆಸ್ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕಾರ್ಯಕ್ರಮ ಬೋಲೋ ಭಾರತ್ ಮಾತಾ ಕಿ. ಆಗ ಪರಮ ಪೂಜ್ಯ ಗುರೂಜಿಯವರು ಸರ್ವಸಂಘ ಚೆನ್ನಾಗಿದ್ರು. ನಮಗೊಂದು ಸಲಹೆ ಮಾತು ಕೊಟ್ಟಿದ್ದರು, ಹಲ್ಲು ನಾಲ್ಗೆನ ಕಚ್ಚುತ್ತೆ, ಅದು ಹಲ್ಲು ನಮ್ಮದೇ, ನಾಲ್ಗೆನೂ ನಮ್ಮದೇ. ಹಾಗೆ ಸಂಘದ ಸ್ವಯಂ ಸೇವಕರು ಆವತ್ತಿನ ಕಾಲದಲ್ಲೂ ಅತ್ಯಂತ ನೋವನ್ನು ಅನುಭವಿಸಿ, ಅತ್ಯಂತ ಕಷ್ಟವನ್ನು ಅನುಭವಿಸಿ ಸಂಘದ ಶಾಖೆಗಳು ನಡೆಸೋಕ್ಕೆ ಅನುಕೂಲ ಆಗದೇ ಇದ್ರೂ ಆ ಸ್ವಯಂ ಸೇವಕರ ಒಂದು ಏನು ರಾಷ್ಟ್ರೀಯ ಅಭಿಮಾನ, ರಾಷ್ಟ್ರೀಯ ಭಾವನೆಗಳಿತ್ತು, ಇದನ್ನು ನಡೆಸ್ಕೊಂಡು ಹೋಗಿದ್ರು. ಅದರ ನಂತರದ ದಿನಗಳಲ್ಲಿ ನಮ್ಮಗಳಿಗೆ ಅನುಭವ ಬಂದಾಗೆ ಜನಸಂಘದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಅದಕ್ಕೆ ನಂತರ ಬಂದ ದೀನ್ ದಯಾಳ್ಜಿಯವರು, ಇವರೆಲ್ಲನೂ ಜನಸಂಘದ ಮೂಲಕ ಈ ದೇಶದ ಒಂದು ಭದ್ರತೆಗೋಸ್ಕರ ಒಂದು ಉತ್ತಮವಾದಂಥ ಪಕ್ಷವನ್ನು ಕಟ್ಟಿ ನಡೆಸ್ಕೊಂಡು ಬಂದರು. ಇದನ್ನು ನಮಗೂ ಗೊತ್ತಿರ್ತಕ್ಕಂಥದ್ದೇ. ಅದರ ನಂತರ ಬಂದಂಥ 75ನೇ ಇಸ್ವಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರ ಮೇಲೆ ಅಲಹಾಬಾದಿನ ಹೈಕೋರ್ಟಿನ ಒಂದು ತೀರ್ಮಾನ, ಅವರ ಚುನಾವಣೆ ತಪ್ಪಾಗಿದೆ, ಅದನ್ನು ರದ್ದು ಮಾಡಬೇಕು, 6 ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ಭಾಗವಹಿಸಬಾರ್ದು ಅನ್ನೋವಂಥ ಒಂದು ತೀರ್ಮಾನ ಕೊಡೋದು ಅಲಹಾಬಾದ್ ಹೈಕೋರ್ಟ್. ಅದರ ನಂತರ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಎತ್ತಿ ಹಿಡಿತು. ಅದೇ ಸಮಯದಲ್ಲಿ ಇಡೀ ದೇಶದಲ್ಲಿ ಆದಂಥ ಭ್ರಷ್ಟಾಚಾರ, ಜನಗಳ ಮೇಲೆ ಆದಂಥ ದಬ್ಬಾಳಿಕೆ, ಗುಜರಾತ್ ಬಿಹಾರದ ವಿಷಯಗಳನ್ನು ಹೇಳಿದ ಹಾಗೆ ಅಲ್ಲಿಂದ ಆದಂಥ ಅನಾನುಕೂಲಗಳು, ಆ ಸಮಯದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಇಡೀ ದೇಶದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ವಿರೋಧಿ ಕಾರ್ಯಕ್ರಮವನ್ನು ನಡೆಸಿದ್ರು. ಅದು ನಮಗೆಲ್ಲ ಗೊತ್ತೇ, ಯಾವುದೋ ವಿಷಯ ಗೊತ್ತೇನಲ್ಲ, ನೆನಪಿಸ್ಕೊಳ್ಳೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿದಾಗ ಇಂದಿರಾ ಗಾಂಧಿ ಅನ್ನಿಸ್ತು, ನಾನೇನು ಕೂತ್ಕೊಂಡ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ತೀರ್ಮಾನದ ಪ್ರಕಾರ. ಹಾಗಾಗಿ ಅನಿವಾರ್ಯವಾಗಿ ಅವರು ಆವತ್ತಿನ ನಮ್ಮ ಯಾವ ಸಂವಿಧಾನ ದುರುಪಯೋಗ ಮಾಡಿಕೊಂಡು ಭಾರತದಲ್ಲಿ ನಿಷೇಧಾಜ್ಞೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಾಗ ಅವಾಗಿನ್ನೂ ಆಲೋಚನೆ ಬರೀ ಪಕ್ಷಗಳನ್ನು ತೆಗೆದಾಕ ಸಾಲಲ್ಲ, ಬೇರೆ ನಿರ್ಬಂಧ ಇರಬೇಕು ಬೇರೆ ಸಂಘಟನೆಗಳ ಮೇಲೆ ಅಂತ. ಇಡೀ ದೇಶದಲ್ಲಿ ಆವಾಗಲಿಂದ ಇವಾಗಲೂ ಚೆನ್ನಾಗಿ ಗೊತ್ತಿದ್ದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕೋಸ್ಕರನೇ ಕೆಲಸ ಮಾಡ್ತಾ, ದೇಶಕ್ಕೋಸ್ಕರನೇ ಇದ್ದಂಥ ಒಂದು ಸಂಘ. ಮತ್ತು ಸಂಘ ಒಂದನೇ
ಏನಾದ್ರು ನಿಷೇಧ ಮಾಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿದ್ದೆ. ಇನ್ನೂ ಕೆಲವು 10 ಸಂಘಟನೆಗಳು, 1-2-3 ಮುಸ್ಲಿಂ ಸಂಘಟನೆಗಳು ಸೇರಿಸಿ ಅವರನ್ನೂ ನಿಷೇಧ ಮಾಡಿದರು. ಇದು ಸುಮಾರು 75ನೇ ಜೂನ್ 25 ಆಯಿತು. ಅದರ ನಂತರ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಏನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟವಾದ ಕಲ್ಪನೆ ನಮ್ಗಳಿಗಿರಲಿಲ್ಲ. ಅಂದರೆ ಸಂಘದವ್ರಿಗೆ ಅಂತಲೇ ಅಲ್ಲ, ದೇಶದಲ್ಲಿ ಕೂಡ ಯಾರಿಗೂ ಪತ್ರಿಕಾ ಸ್ವಾತಂತ್ರ್ಯವಾಗಲಿ ವಾಕ್ ಸ್ವಾತಂತ್ರ್ಯವಾಗಲಿ ಇರಲಿಲ್ಲ. ಈ ಸಮಯದಲ್ಲಿ ಇದಕ್ಕೆ ಯಾರು ತಲೆ ಕೊಡಬೇಕು, ಯಾರು ಹೋರಾಟಕ್ಕೆ ನಿಂತ್ಕೋಬೇಕು ಅನ್ನುವಂಥ ಆಲೋಚನೆಗಳು ಬಂತು. ಇದನ್ನು ಹೇಗೆ ತಡಿಬೇಕು, ಇದು ಸರಿಯಾದಂಥ ಕ್ರಮ ಅಲ್ಲ. ದೇಶದೊಳಗಡೆ ಆಂತರಿಕ ಪರಿಸ್ಥಿತಿಯಲ್ಲಿ ಭದ್ರತೆ ನಿಷೇಧಾಜ್ಞೆ ಉಂಟು ಮಾಡಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು ಸಂವಿಧಾನ ಬಾಹಿರ. ಹೀಗೆ ಯೋಚನೆ ಮಾಡಿದ ಸಂಘದ ಪ್ರಚಾರಕರು ಮತ್ತು ಹಿರಿಯ ಕಾರ್ಯಕರ್ತರು ಆಲೋಚನೆ ಮಾಡಿದ್ರು. ಇಡೀ ದೇಶಕ್ಕೆ ಏನಾದರೂ ತೊಂದರೆ ಆದಾಗ ದೇಶಕ್ಕೋಸ್ಕರನೇ ಇರ್ತಕ್ಕಂಥ ಸಂಘ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ ಆಲೋಚನೆ ಮಾಡಿ ಇದಕ್ಕೆ ಪ್ರತಿಭಟನಾ ದೃಷ್ಟಿಯಿಂದ ಸುಮಾರು 3 ತಿಂಗಳ ಕಾಲ ಇದಕ್ಕೋಸ್ಕರ ಒಂದು ಪ್ರಯತ್ನಗಳನ್ನು ಮಾಡಿ ನವೆಂಬರ್ ತಿಂಗಳಿನಿಂದ ನಮಗೆ 3 ತಿಂಗಳ ಕಾಲ ಪ್ರತಿ ವಾರ ಸತ್ಯಾಗ್ರಹ ಮಾಡಿ ಕನಿಷ್ಠ ಪಕ್ಷ 10-15, ಜಾಸ್ತಿ ಅಲ್ಲ ಕಮ್ಮಿ ಅಲ್ಲ. ಯಾಕೆಂದರೆ ಜ್ಞಾಪಕ ಮಾಡ್ಕೊಳ್ತ ಬಹುಶಃ ಅವತ್ತಿನ 50 ಭಾಗದ ಜನರು ಇವತ್ತು ಹೊರನ್ನು ನೆನಪಿಸ್ಕೊಳ್ತಾ ನನ್ನ ಕೆಲವು ಅನುಭವಗಳನ್ನು ಹೇಳ್ತೀನಿ. ಸಂಘ 1925ರಲ್ಲಿ ಪ್ರಾರಂಭ ಆಯಿತು. ದೇಶನೇ ಮುಖ್ಯ. ಸಮಾಜ ಸಂಘಟಿತವಾಗದೇ ಇದ್ದರೆ ದೇಶಕ್ಕೇನು ಪ್ರಯೋಜನ ಆಗೋದಿಲ್ಲ. ಅದನ್ನು ನಮ್ಮ ಜೀವನದ ಅನೇಕ ವಿಷಯಗಳಲ್ಲಿ ತಿಳ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಾಗೆ 1900 ಎಲ್ಲರಿಗೂ ಗೊತ್ತು, ನಾವೆಲ್ಲ ಸಂಘದ ಸ್ವಯಂ ಸೇವಕರಾಗಿ ಆ ಕಾರ್ಯದಲ್ಲಿ ಭಾಗವಹಿಸಿದ್ವಿ. ಅನೇಕ ಘಟನೆಗಳ ಸಂಘದಲ್ಲಿ ನಡೆದೋಯ್ತು, ದೇಶದಲ್ಲೂ ನಡೆದೋಯ್ತು. 1947ನೇ ಇಸ್ವಿನಲ್ಲಿ ಸಂಘದ ಮೇಲೆ ದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಆದ ನರಮೇಧವನ್ನೆಲ್ಲ ಅನಿವಾರ್ಯವಾಗಿ ಅನುಭವಿಸಿ ಸಾಧ್ಯವಾದಷ್ಟು ಸಂಘದ ಸ್ವಯಂ ಸೇವಕರು ಅಲ್ಲಿದ್ದ ಹಿಂದೂಗಳನ್ನು ಭಾರತಕ್ಕೆ ಸಾಗಿಸೋದ್ರಲ್ಲಿ ಸಾಕಷ್ಟು ಶ್ರಮ ವಹಿಸಿದರು. ಇದೆಲ್ಲ ಸಂಘ ನಮಗೆ ಕಲಿಸ್ಕೊಟ್ಟಂಥ ಒಂದು ಪಾಠ. ಅದರ ನಂತರ 48ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿಯವರೇ ಹತ್ಯೆ ಆದಾಗ 125ನೇ ವರ್ಷದ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿಮ್ಮೆಲ್ಲರೂ ಸಾಧಕರಿಗೆ ಕೊಟ್ಟಂತ ಆ ಬ್ಯಾಗಲ್ಲಿ ಅವ್ರದ್ದೊಂದು ಜೀವನ ಚರಿತ್ರೆ, ಅವರ ಸಾಧನೆಗಳು ಎಲ್ಲದ್ರ ಬಗ್ಗೆ ಒಂದು ಶ್ಯಾಮಪ್ರಸಾದ್ ಮುಖರ್ಜಿಯವರ ಪುಸ್ತಕವನ್ನು ಸಹ ನಿಮ್ಗೆಲ್ಲರೂ ನಾವು ಅರ್ಪಣೆ ಮಾಡಿದ್ದೇವೆ. ಸಾಧಕರಿಗೆ ಮೋದಿಜಿಯವರ 12 ವರ್ಷದ ಏನು ಸರ್ಕಾರದ ಒಂದು ಸಾಧನೆಗಳ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಗೌರವಿಸಬೇಕಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಮಾನ್ಯ ಸಕಲೇಶಪುರದ ಜನಪ್ರಿಯ ಶಾಸಕರು ಅವರನ್ನ ಸತ್ಕರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲರೂ ಇಲ್ಲಿ ಬಹುತೇಕ ಜನ ಕೂತಾಗ ಡಿಜಿಟಲ್ ಪ್ರಶಿಕ್ಷಣ ವರ್ಗದ ಲರ್ನಿಂಗ್ ಅನ್ನು ಸಹ ನಿಮ್ಮ ಸರಳ ಆ್ಯಪಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಕ್ರಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಕ್ಕೆ ಸಾಕ್ಷೀಕರಿಸಿದ್ದೀರಿ. ಅದಾದ ನಂತರ ನಾವೇನು ಹೆಚ್ಚು ನಿಮಗೆ ಸಮಯವನ್ನು ತಗೊಳ್ಳಲ್ಲ. ಮತ್ತೆ ನಮ್ಮ ಜಿಲ್ಲಾ ಸಭೆ ಇದೆ ಸಂದರ್ಭದಲ್ಲಿ ವಿಷಾದ ಏನಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ 1999ರಿಂದ 2004ರವರೆಗೂ ಆಯ್ಕೆಯಾಗಿರ್ತಕ್ಕಂಥ S.H. ಪುಟ್ಟರಂಗನಾಥ್ ಅವರು ನಮ್ಮನ್ನ ಇವತ್ತು ಆಗಲಿದ್ದಾರೆ. ನಾನು ಮತ್ತೆ ನಮ್ಮ ಸಕಲೇಶಪುರದ ಶಾಸಕರು ಕೆಲವೇ ಹೊತ್ತುಗಳಲ್ಲಿ ಭೋಜನದ ನಂತರ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಸುಮ್ಮನೆ ಯೋಚನೆ ಮಾಡಿ ಬಂಧುಗಳೇ, ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಂಥದ್ದು, ಇವತ್ತು ಸಹ ಇವರು ಶಾಸಕರನ್ನ ಗೆದ್ದಿದ್ದಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಸನ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಆಗಿರ್ತಕ್ಕಂಥ ಪ್ರೀತಮ್ಮಣ್ಣವರು ಪ್ರಾಯಶಃ 2018ರಲ್ಲಿ ಒಂದು ದೊಡ್ಡ ಬುನಾದಿಯನ್ನ ಹಾಸನ ಜಿಲ್ಲೆಗೆ ಮತ್ತೆ ಹಾಕೊಡ್ತಾರೆ. ಅದಾದ ನಂತರ ಇವತ್ತು ಒಬ್ಬರಿದ್ದ ಶಾಸಕರು ಇಬ್ಬರಾಗಿದ್ದಾರೆ. ಮುಂದಿನ ನಿರ್ಮಾಣದಲ್ಲಿ 4 ಆಗ್ತಾರೆ. ಒಂದು ಕಾಲದಲ್ಲಿ ಮತ್ತೆ ಮೋದಿ ಅವರು ಏನ್ ಕಲ್ಪನೆಯನ್ನ ಕಟ್ಕೊಂಡಿದ್ದಾರೆ, ಇವತ್ತು ಭಾರತ ದೇಶಕ್ಕೆ ನಾವು ವಿಕಸಿತ ಭಾರತದ ಒಂದು ಪಥವನ್ನ ಮಾನ್ಯ ಮೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಹಾಕೊಟ್ಟಿದ್ದಾರೆ. ಹಂಗಂತ ಅವ್ರೇನು 2047ರವರೆಗೂ ಪ್ರಧಾನಮಂತ್ರಿಗಳಾಗಿ
ಅವರೇನೋ ಮಾಡಬೇಕು ಅಂತ ಹೊರಟಂಥವ್ರಲ್ಲ. ಈ 12 ವರ್ಷಗಳ ಕಾಲದಲ್ಲಿ ಅವ್ರು ಕೊಟ್ಟಂತ ಆಡಳಿತ ಪ್ರಾಯಶಃ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಅಮೃತ ಗಳಿಗೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬಂದಿದೆ ಯಾವ್ಯಾವ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ, ಅದನ್ನ ಹೇಳ್ಬೇಕು ಅಂದ್ರೆ ನಿಮ್ಗೆ 3 ದಿವಸ ಕೊಡ್ಬೇಕಾಗುತ್ತೆ. ನಾವು ಒಂದು ಸೆಷನ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಪ್ರಶಿಕ್ಷಣ ಕೂತಾಗ ಅಂತಂತ ಸಾಧನೆಗಳನ್ನ ಕೊಟ್ಟಿರುವಂಥದ್ದು. ಆಯುಷ್ಮಾನ್ ಭಾರತ್ ಏನ್ ಬಂದು ನಾನು ಯಾಕೆ ಈ ಸಂದರ್ಭದಲ್ಲಿ ಗಮನಿಸ್ತೀನಿ ಅಂತಂದ್ರೆ, ಎಲ್ಲ ನಮ್ಮ ಹಿರಿಯರು ಇಲ್ಲಿ ಬಂದಿದ್ದಾರೆ. 70 ವರ್ಷಕ್ಕಿಂತ ಹೆಚ್ಚಿರುವಂತ ಎಲ್ಲರಿಗೂ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅದಕ್ಕೆ ಯಾವುದೇ ಎಕನಾಮಿಕಲ್ ಸ್ಟೇಟಸ್ ಆಗಲಿ, ಯಾವುದೇ ಜಾತಿ ವರ್ಗ ಪಂಗಡ ಏನೂ ಹಿಡಿದಲ್ಲ, ಆ ಎಲ್ಲ ನಾಗರಿಕರಿಗೆ ಮಾನ್ಯ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತದಲ್ಲಿ ಅಡಿಯಲ್ಲಿ ಅವ್ರಿಗೊಂದು ಆರೋಗ್ಯ ಕವಚವನ್ನ ಕೊಡೋಕ್ಕೆ ಹೊರಟಿದ್ದಂಥದ್ದು. ನಾವಿಲ್ಲಿ ಯಾರ್ಯಾರು ಬಂದಿದ್ದೀರಿ ನಿಮ್ಮೆಲ್ಲ ನಂಬರ್ಸ್ ಅನ್ನು ನಾವು ಈಗಾಗಲೇ ಕಲೆಕ್ಟ್ ಮಾಡಿದ್ದೇವೆ. ನಿಮ್ಮೆಲ್ಲರಿಗೂ ಆ ಆಯುಷ್ಮಾನ್ ಭಾರತ್ ಅಂಡರಲ್ಲಿ ನಮೂದನೆ ಮಾಡಿಸ್ಕೊಂಡು ನೀವಾಗಲೇ ಮಾಡಿದ್ರೆ ಸಂತೋಷ, ಇಲ್ಲಾಂದ್ರೆ ಮಾಡಿಸ್ಕೊಡುವಂತ ಒಂದು ವಿಚಾರವನ್ನ ನಾವೆಲ್ಲ ಇಟ್ಕೊಳ್ಳಲಿದ್ದೇವೆ. ಅದೇ ರೀತಿಯಲ್ಲಿ ಶ್ರಮಿಕ್ ಕಾರ್ಡ್ ಇರ್ಬೋದು, ನಾನಾ ಯೋಜನೆಗಳನ್ನ ನಾವು ಕಳೆದ ಶನಿವಾರ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ನಾನಾ ಕಾರಣಕ್ಕಾಗಿ ಅದನ್ನ ಬದಲಾಯಿಸಿದಂತ ಸಂದರ್ಭದಲ್ಲಿ ಆ ಎನ್ರೋಲ್ಮೆಂಟ್ ಅನ್ನ ಮಾಡಕ್ ಅವಕಾಶ ಆಗಿಲ್ಲ. ವಾಸೂರವ್ರು ಕೇಳಿರು, ಈಗ ಯಾರ್ಯಾರು ಸಂಘದ ಕ್ಯಾಂಪ್ ಬಿಟ್ಟು ಹೋಗ್ತೇನಪ್ಪ ಅಂತ ಕೇಳಿರು. ಇನ್ನು ಜೀವನ ಇರೋವರೆಗೂ ನಿಮ್ಮ ಸಂಘದಲ್ಲಿ ಇರ್ತೀನಿ, ಹೋಗಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟೆ. ಅದಾದ ನಂತರ ತುರ್ತು ಪರಿಸ್ಥಿತಿಯನ್ನು ಏರಿದ್ದಾರೆ ಅಂತೇಳಿ ಬೇಲೂರು ತಾಲ್ಲೂಕಿನಿಂದ ಒಬ್ಬರು ಪ್ರಚಾರಕರಿದ್ದರು, ನಾರಾಯಣ ಅಂತಂತೇಳಿ ನಮ್ಮ ಅರಸೀಕೆರೆ ತಾಲ್ಲೂಕು ಪ್ರಚಾರಕರಾಗಿದ್ದರು. ಗುಪ್ತವಾದ ಪತ್ರಿಕೆಗಳನ್ನೆಲ್ಲ ಎಲ್ಲೆಲ್ಲಿ ಸಂತೆ ನಡೀತಿದೆ ಆ ಸಂತೆ ಒಳಗೆ ಹಂಚಿ ಬರಬೇಕು ಅಂತ ಕೊಟ್ಟರು. ಕಾಳೆ ಅಂತ ಒಂದು ಪತ್ರಿಕೆಯನ್ನು ತಗೊಂಡು ನಾನು ಅನೇಕ ಊರುಗಳಿಗೆಲ್ಲ ಹೋಗಿ ಯಾರಿಗೂ ಸಿಗಾಯ್ತಂದಂಗೆ ಪತ್ರಿಕೆನೆಲ್ಲ ಎಷ್ಟು ಬರ್ತಾ ಇದ್ದೆ. ಅದಾದಮೇಲೆ ಸಂಘ ಕರೆ ಕೊಡ್ತು, ಬಾಳಾ ಸಾಹೇಬ್ ದೇವರ್ಸನ, ಅಟಲ್ ಬಿಹಾರಿ ವಾಜಪೇಯಿನ, ಆದ್ವಾನಿಯವರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಬಿಡಿಸೋದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತೇಳಿ ನವೆಂಬರ್ 25ನೇ ತಾರೀಕು ಸತ್ಯಾಗ್ರಹ ಇಡೀ ದೇಶಾದ್ಯಂತ ಇಷ್ಟೇ ಗಂಟೆಗೆ ಇಷ್ಟೇ ನಿಮಿಷಕ್ಕೆ ಆಗಬೇಕು, ಎಲ್ಲ ತೋರು ನಡಿಬೇಕು ಅಂತೇಳಿ ಕರೆ ಬಂದಿದೆ. ಅದಕ್ಕೋಸ್ಕರ ಅರಸೀಕೆರೆಯಿಂದ ನೀವೊಂದು 8 ಜನ ಸತ್ಯಾಗ್ರಹ ಮಾಡಿ ಅಂತೇಳಿ ಒಂದು ಕರೆ ಬಂತು. ಅದ್ರ ಪ್ರಕಾರವಾಗಿ ಹಾಸನದಲ್ಲೂ ನಡಿಬೇಕದು ಆ ಪ್ರತಿಭಟನೆ. ಆ ಒಂದಿದು ಹಾಸನ ಜಿಲ್ಲಾ ಹೆಡ್ ಕ್ವಾರ್ಟರ್ ಹಾಸನದಿಂದ ನಮ್ಮ BR ಕೃಷ್ಣಮೂರ್ತಿ ಅವರು, ಅನೇಕ ಜನ ನಮ್ಮ ಕಾರ್ಯಕರ್ತರ ವೆಂಕಟರಮಣೇಗೌಡ ಅಂತಂತೇಳಿ ಮುನ್ಸಿಪಲ್ ನಗರಸಭೆ ಸದಸ್ಯರೇನಾಗಿದ್ದರು, ಇವರೆಲ್ಲರನ್ನೂ ನಾಳೆ ನಾವು ಸತ್ಯಾಗ್ರಹ ಮಾಡಬೇಕು ಅನ್ಬೇಕಾದ್ರೆ ಹಾಸನದಲ್ಲಿ ಅವರೆಲ್ಲರೂ ಅನ್ನಷ್ಟು ಇಲ್ಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ನನಗೆ ಕರೆ ಕೊಡ್ತಾರೆ. ಏನಾರ ಮಾಡಿ ನೀನು ಹಾಸನದಲ್ಲಿ ಹೋಗಿ ಸತ್ಯಾಗ್ರಹ ಮಾಡು ಅಂತೇಳಿ ಕರೆ ಕೊಡ್ತಾರೆ. ಅವಾಗ ನನ್ನ ಸ್ನೇಹಿತರು ಕುಂತಿದ್ದಾರೆ, ಸಿದ್ದಯ್ಯ, ನಾನು, ಇನ್ನೊಬ್ಬ ಪುಂಡ್ಲಿಕರಾವ್ ಅಂತೇಳಿ ಒಂದು 4 ಜನ ಅರಸೀಕೆರೆಯಿಂದ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ. ಬಸ್ ಸ್ಟ್ಯಾಂಡಿಗೆ ಬಂದರೆ ಪೊಲೀಸ್ನವರು ನಮ್ಮನ್ನು ಕಾಯ್ತಾ ಇದ್ದಾರೆ, ಇವ್ರು ಇದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಒಬ್ಬ ತಮ್ಮಣ್ಣ ಗೌಡ ಅಂತ ಪೊಲೀಸ್ನವ್ರು ನನಗೆ ಪರಿಚಯ ಇತ್ತು. ಪರ್ಮಿಷನ್ ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಗಂಡಸದಂತಿಗೆ ಓರಿಗೊಳ್ಳಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ ಹಿಂದೆ, ನಾನು ಓರಿಗಳ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದೆ. ಸರಿ, ಅವರು ಬಸ್ ಹತ್ತಿರು, ಅವರು ಹಿಂದೆ ನಮ್ಮ ಹಿಂದ್ಗಡೆ. ನಾವು ಮತ್ತೆ ಇಳ್ಕೊಂಡು ಹಳೆ ಬಸ್ ಸ್ಟ್ಯಾಂಡಾಗೆ ಒಂದು ಲಾರಿ ಎತ್ತು ಬಂದು ಬರೋದ್ರೊಳಗೆ ಹಾಸನದಲ್ಲಿ ಈ ವೆಂಕಟರಮಣೇಗೌಡ ನಮ್ಮ ಲೀಡರ್ಗಳೆಲ್ಲ ಏನು ಮಾಡಿದ್ದಾರೆ, ಈ ಪೊಲೀಸ್ನವರಿಗೆ ಹಾಸನದಲ್ಲಿ ಸತ್ಯಾಗ್ರಹ ಮಾಡೋಕ್ಕೆ ಯಾರು ಜನ ಇಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ, ಇನ್ನು ಇಲ್ಲಿ ಕೂಗರು ಯಾರು ಇಲ್ಲ, ಧಿಕ್ಕಾರ ಕೂಗರು ಅಂತೇಳಿ ಹೇಳ್ತಾ ಇದ್ರಂತೆ. ಅದಕ್ಕೆ ವೆಂಕಟರಮಣೇಗೌಡರು ಹೇಳಿರಂತೆ, ಅರಸೀಕೆರೆಯಿಂದ ಒಂದು 100 ಜನ ಟ್ರೈನಲ್ಲಿ ಬರ್ತಾ ಇದ್ದಾರೆ, ಹಾಸನ ಜಿಲ್ಲೆ ಒಳಗೆ ಸತ್ಯಾಗ್ರಹ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಹೇಳಿನಂತೆ. ಇವರು ಪೊಲೀಸ್ನವರೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಿದ್ರು, ಯಾರನ್ನ ನಮ್ಮನ್ನು ಹಿಡಿಯೋಕ್ಕೆ, ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕ್ಕೆ. ನಾವು ಅವ್ರಿಗಿನ್ನ ಮಹಾಪ್ರಚಂಡರು. ಒಂದು ಯಾವುದೋ ಒಂದು ದಾರಿಲ್ಲ ಪಾರಿಲ್ಲ ಬಂದು ಬಸ್ ಸ್ಟ್ಯಾಂಡಾಗ ಹಿಡಿದು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರಿಗೆ. ಅವಾಗ ನಮಗೆ ಸೂಚನೆ ಕೊಟ್ಟಿದ್ರು ಸಂಘದವರು, ನೀವು ಬಸ್ ಸ್ಟ್ಯಾಂಡಲ್ಲಿ ನೀವು ಇಳಿತಿದ್ದಂಗೆ ಒಬ್ಬರು ಈ ಪೇಪರ್ ಚಾಕ್ಲೇಟ್ ಬಾಕ್ಸ್ ಇರುತ್ತಲ್ಲ, ಬಿಸ್ಕತ್ ಬಾಕ್ಸ್ ಹಿಡ್ಕೊಂಡು ಜುಬ್ಬ ಪೈಜಾಮ ಹಾಕಿರ್ತಾರೆ, ಅವ್ರು ನಿಮ್ಮ ಮುಂದೆ ಹೋಗ್ತಾರೆ, ಅವ್ರ ಹಿಂದೆ ಹೋಗ್ರಿ ಅಂದರು.